ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಹೋದ್ ವಿಡಿಯೋನ ನೀವೆಲ್ಲರೂ ನೋಡಿದೀರಾ ಅಂತ ಅನ್ಕೊಂಡಿದೀನಿ. ನಾವು ಬಂದಿದ್ವಿ ಅಲ್ವಾ ಬನ್ನೇರುಘಟ್ಟ ಸಫಾರಿನ ಮುಗಿಸ್ಕೊಂಡು ಇವಾಗ ನಾವು ಬಂದ್ವಿ ಝೂಗೆ. ಮನೆಯವರೆಲ್ಲ ಯಾಕೆ ಇಷ್ಟೊಂದು ನಗಾಡ್ತಿದ್ದೀರಾ ಅಂತ ಅನ್ಕೊಂಡ್ರ, ಒಂದು ವಿಡಿಯೋ ವೈರಲ್ ಆಗಿತ್ತಲ್ವಾ, ಸಾವಿತ್ರಮ್ಮ ಅನ್ನೋರ್ದು. ಆನಿಮಲ್ಸ್ ಎಲ್ಲ ಮರಿಗಳೆಲ್ಲ ನೋಡ್ಕೊಂತಾರೆ, ಫೀಡ್ ಎಲ್ಲ ಮಾಡಿಸ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಅದೆಲ್ಲ ಒಂದು ವಿಡಿಯೋ ಇತ್ತು. ಅದನ್ನ ನಮ್ಮ ಮಕ್ಕಳೆಲ್ಲ ತುಂಬಾನೇ ಸರಿ ನೋಡ್ಬಿಟ್ಟಿದ್ರು. ಆದ್ರೆ ನಮ್ಮ ಮನೆಯವರು ಅಲ್ಲಿ ಗೇಟ್ ಅಲ್ಲಿ ಇದ್ರಲ್ಲ, ಅವ್ರನ್ನ ಅಕ್ಕ ಇಲ್ಲಿ ಸಾವಿತ್ರಮ್ಮ ಅನ್ನಕ್ಕೆ ಗೌರಮ್ಮ ಅವ್ರು ಇದಾರಲ್ಲ, ಎಲ್ಲಿ ಅವರು ಅಂತ ಕೇಳಿದ್ರ. ನನಗೆ ವಿಡಿಯೋ ಮಾಡ್ಬೇಕಾದ್ರೂ ತುಂಬಾ ನಗು ಬರ್ತಿದೆ. ಆದ್ರೆ ಅವರು ಗೌರಮ್ಮ ಅಲ್ಲ, ಸಾವಿತ್ರಮ್ಮ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ನಗಾಡ್ಕೊಂಡ್ ಬರ್ತಿದ್ದಾಳೆ ನನ್ನ ತಂಗಿ ಎಲ್ಲ ಜಾಸ್ತಿ. ನಮಗೆ ಆ ಕಡೆ ನಾವು ಒಳಗಡೆಯಿಂದಾನೇ ಎಂಟ್ರಿ ಕೊಟ್ಟಿರೋದ್ರಿಂದ ಜೀಬ್ರಾ ಕಾಣಿಸ್ತು ಫಸ್ಟ್. ಅದನ್ನ ನೋಡ್ಕೊಂಡು ನಾವು ಬಂದ್ವಿ. ಮಕ್ಕಳೆಲ್ಲ ಇರೋದ್ರಿಂದ ಬಿಸಿಲು ಕೂಡ ಆಗಿರೋದ್ರಿಂದ ಆಗಲ್ಲ. ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಒಂದ್ ಸ್ವಲ್ಪ ಹೊತ್ತಲ್ಲ, ಬ್ಯಾಟ್ರಿ ವೆಹಿಕಲ್ ಊಟ ಟೈಮ್ ಆಗಿರೋದ್ರಿಂದ ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು. ಅವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೆ ವೆಹಿಕಲ್ಸ್ ಇತ್ತು. ಫುಲ್ ವೆಹಿಕಲ್ಸ್ ಎಲ್ಲ ಬಿಟ್ಟಿಲ್ಲ ಮೇಡಮ್, ಅದಕ್ಕೋಸ್ಕರ ಸ್ವಲ್ಪ ವೆಹಿಕಲ್ಸ್ ಇದೆ. ಊಟಕ್ಕೆ ಹೋಗಿದ್ದಾರೆ, ಬರ್ಬೇಕು ಅವರೆಲ್ಲ ಅಂತ ಹೇಳಿದ್ರು. ನಾವು ಕೂಡ 1 hour ವೇಟ್ ಮಾಡಿದ್ವಿ ವೆಹಿಕಲ್ಸ್ಗೆ. ಯಾಕಂದ್ರೆ ಮಕ್ಕಳು ಎತ್ಕೊಂಡಂತೂ ಆಗಲ್ಲ, ಬಿಸಿಲು ಕೂಡ ಇರೋದ್ರಿಂದ ವೆಹಿಕಲ್ ಅಲ್ಲಿ ಹೋಗೋಣ ಅಂದ್ಬಿಟ್ಟು ವೇಟ್ ಮಾಡಿ. ಅಂತೂ ಇಂತೂ ನಮ್ಮ ವೆಹಿಕಲ್ ಬರೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗಿತ್ತು. ಒಂದು 5 ವೆಹಿಕಲ್ ಹೋಗ್ಬಿಟ್ಟಿತ್ತು. ಅದಾದ್ಮೇಲೆ ನಮ್ಮ ವೆಹಿಕಲ್ಗೆ ವೇಟ್ ಮಾಡಿ ಹೋಗ್ತಾ ಇದೀವಿ ಇವಾಗ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ನಾನಂತೂ ತುಂಬಾನೇ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ನನಗೆ 3 ಜನ ಮಕ್ಳಿರೋದ್ರಿಂದ ಕೂಡ ಯಾಕೋ ಗೊತ್ತಿಲ್ಲ, ನನಗೆ ಸ್ಟಾಪ್ ಮಾಡ್ಲಿಕ್ಕಂತೂ ಇಷ್ಟ ಇಲ್ಲ. ಏನೋ ಒಂದು ಮನೇಲೇ ಮಾಡ್ತೀವಿ. ಯಾಕಂದ್ರೆ ಪಾಪು ಕೂಡ 2 ಗಂಟೆಗೆನೆ ಮನೆಗ್ ಬರೋದ್ರಿಂದ ನನ್ಗೆ ಹೊರಗಡೆ ಹೋಗಿ ಎಂತನೂ ಮಾಡಕ್ ಆಗಲ್ಲ. ನನ್ನ ಟೈಮ್ ವೇಸ್ಟ್ ಆಗ್ತಿದೆ ಅಂತ ನನಗ್ ಅನ್ನಿಸ್ಬಾರ್ದು ಅಂದ್ಬಿಟ್ಟು ಇದು ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಬೇಕು. ನಾನು ತುಂಬಾ ದಿವಸದಿಂದ ನಾನು ಯೂಟ್ಯೂಬ್ ನೋಡ್ಕೊಂಡ್ ಬಂದಿದ್ದೀನಿ. ಮಾಡ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ನನಗೆ ಎಡಿಟಿಂಗ್ ಎಲ್ಲ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ನನ್ನ ತಂಗಿ ಎಲ್ಲ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ಲು. ಅವಳಿಗೆ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ಅವಳು ಅವಾಗ್ಲೂ ಕೂಡ ಒಂದ್ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡೋಳು. ಅದನ್ನೆಲ್ಲ ನನಗೆ ಹೇಳ್ಕೊಟ್ಲು. ಮಾಡು, ಇಲ್ಲ ನೀನ್ ಮಾಡ್ತೀಯಾ, ಮಾತ್ ಕೂಡ ಆಡ್ತೀಯ ಚೆನ್ನಾಗಿ ಅಂತ. ಪರವಾಗಿಲ್ಲ ಮಾಡೋಣ ಅಂತ ನಾನು ಕೂಡ ಸ್ಟಾರ್ಟ್ ಮಾಡಿದೆ. ಮೊದ್ಲೆಲ್ಲ ವ್ಯೂಸ್ ಎಲ್ಲ ಚೆನ್ನಾಗೇ ಇತ್ತು. 1 year ವರ್ಗು ತುಂಬಾ ಚೆನ್ನಾಗಿತ್ತು. ನಂಗೆ 200-250 ಎಲ್ಲ ರೀಚ್ ಆದ್ರೇನೆ ನನಗೆ ಖುಷಿ ಆಗ್ಬಿಡ್ತಿತ್ತು. ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗಿದ್ದಾರೆ. ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ, ವಿಡಿಯೋಸ್ ಎಲ್ಲ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನಮಗೆ ಮುಂದೆ ಬರ್ತಾ ಬರ್ತಾ ನಮಗೆ ಫಸ್ಟ್ ಸಿಕ್ಕಿದ್ದೇನೆ ಜಿರಾಫ್ ನೋಡ್ಕೊಂಡು. ಮಕ್ಳಿಗೆಲ್ಲ ಖುಷಿ ಅಲ್ವಾ ಪಾಪ, ಅದು ನೀರ್ ಹೆಂಗ್ ಕುಡಿಯುತ್ತೆ, ಅದು ಊಟ ಹೆಂಗ್ ತಿನ್ನತ್ತೆ, ಅದಕ್ಕೆ ಕತ್ತೆಲ್ಲ ಅಷ್ಟು ದೊಡ್ಡದಿದೆಯಲ್ಲ ಅಂತ ಎಲ್ಲ ನೋಡ್ಕೊಂಡು ಮುಂದೆ ಬಂದ್ವಿ. ಮಕ್ಳಿಗೆ ಹಿಂದೆನೆ ಕುತ್ಕೊಬೇಕು ಅಂತ ಆಸೆ ಇತ್ತು. ನನ್ನ 2 ಮಕ್ಳು ಕೂಡ ಹಿಂದೆ ಕುತ್ಕೊಂಡ್ರು. ಮತ್ತೆ ಅದ್ರ ಜೊತೆಗೆ ಮುದ್ದಮ್ಮ, ನಾನು ಕೂಡ ಹಿಂದೆ ಹೋಗ್ಬೇಕು ಅಂತ ಅವಳು ಕೂಡ ಹಿಂದೆನೆ ಹೋಗಿ ನಮ್ಮ ಮನೆಯವ್ರ ಜೊತೆ ಕುತ್ಕೊಂಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಇದ್ ಮಾಡಿದ್ದಾರೆ ಅಂತ. ಅಂದ್ರೆ ಏನದು ಡೈನೋಸರ್ ಸಖತ್ತಾಗಿತ್ತು ಅದನ್ನೆಲ್ಲ ನೋಡ್ಲಿಕ್ಕೆ. ಆದ್ರೆ ನಡ್ಕೊಂಡು ನೋಡ್ಕೊಂಡ್ ಬರೋರಿಗೆ ಇನ್ನ ಖುಷಿ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಟೈಮ್ ಕೊಡ್ತಾರೆ, ಟೈಮ್ ಅಲ್ಲೇ ನಿಂತಿ ಎಲ್ಲ ನೋಡ್ಕೊಂಡು ಬರ್ಬೋದು. ಆದ್ರೆ ನಡಿಯಕ್ಕಂತೂ ಆಗಲ್ಲ, ಸಖತ್ ಕಷ್ಟ ಇದೆ ಅಂದ್ಬಿಟ್ಟು ನಾವು ವೆಹಿಕಲ್ಸ್ ಅಲ್ಲೇ ಆರಾಮಾಗಿ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ಇವಾಗ ವೈಟ್ ಟೈಗರ್ ಸ್ಲೀಪ್ ಮಾಡ್ತಾ ಇತ್ತು. ಯಾಕಂದ್ರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ಅವೆಲ್ಲ ರೆಸ್ಟ್ ಮಾಡೋ ಟೈಮು, ಅದಕ್ಕೋಸ್ಕರ ಮಲ್ಕೊಂಡಿದ್ವಿ. ಅಯ್ಯೋ, ಎದ್ದಿ ಅದು ಎಲ್ಲ ವಾಕ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತೂ ಅನ್ನಿಸ್ತು. ಆದ್ರೆ ಪರವಾಗಿಲ್ಲ, ಇಷ್ಟೊಂದು ನೋಡ್ತೀವಲ್ಲ, ಅದೇ ಒಂಥರ ನಮಗೆ ಖುಷಿ ಆಯ್ತು. ಅದಾದ್ಮೇಲೆ ನಾವು ನೆಕ್ಸ್ಟ್ ಕೂಡ ಎಲ್ಲ ಹುಡುಕ್ತಾ ಇದ್ವಿ. ನೋಡ್ತಾ ಇರ್ಬೋದು ಇವಾಗ ಅಲ್ಲಿ ಕರಡಿ ಇದೆ, ಅದು ಕೂಡ ಅಷ್ಟೇ ಸ್ವಲ್ಪ ನೆರಳಲ್ಲಿ ಹೋಗಿ ಕುತ್ಕೊಂಡಿತ್ತು. ವಿಡಿಯೋಸ್ ಎಲ್ಲ ನೋಡ್ಲಿಕ್ಕೆ ಸ್ವಲ್ಪ ದೂರದಿಂದ ಅನ್ಸ್ಬೋದು, ಆದ್ರೆ ನಮಗೆ ಅಲ್ಲಿ ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು. ವೀಕ್ ಡೇಸ್ ಅಲ್ಲಿ ಹೋಗಿ, ವೀಕೆಂಡ್ ಅಲ್ಲಿ ನಿಮ್ಗೆ ಇಷ್ಟ ಆದ್ರೆ, ಮಕ್ಳಿಗೆಲ್ಲ ರಜಾ ಇರುತ್ತೆ ಹೋಗ್ಬೋದು ಅಂತ ಅಂದ್ರೆ ಅವಾಗ್ಲೂ ಹೋಗ್ಬೋದು. ವೆಯ್ಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಫುಲ್ 1 ದಿನ ಎಲ್ಲ ವೇಸ್ಟ್ ಮಾಡಿ ಹೋಗ್ತೀವಿ, ನೋಡ್ಕೊಂಡ್ ಬರೋಣ, ವೀಕೆಂಡ್ ಅಲ್ಲೇ ಹೋಗೋಣ ಅಂತ ಅಂದ್ರೆ ಹೋಗ್ಬೋದು ಆರಾಮಾಗಿ. ತುಂಬಾನೇ ಚೆನ್ನಾಗಿರುತ್ತೆ.
ತುಂಬಾನೇ ಅನಿಮಲ್ಸ್ ನ ನೋಡ್ಕೊಂಡು ಬಂದ್ವಿ. ಇವಾಗ ನಾವು ಪರ್ಕ್ಯುಪೇನ್ ಹತ್ರ ಬಂದಿದೀವಿ. ಇದಂತೂ ಊಟ ಎಲ್ಲ ಮಾಡ್ತಾ ಇತ್ತು, ಆದ್ರೆ ಇದ್ ಭಯ ಅಲ್ವಾ, ಒಂದ್ ಸ್ವಲ್ಪ ಹತ್ರ ಬಂದ್ಬಿಟ್ರು ಏನೋ ಅದೆಲ್ಲ ಈ ತರ ಒದ್ರಿದ್ರೆ ಮುಳ್ಳೆಲ್ಲ ಚುಚ್ಕೊಳತ್ತೆ ಅಂತ ಫಸ್ಟ್ ಇಂದಾನು ಕೇಳಿ ಭಯನೇ ಆಗ್ಬಿಡುತ್ತೆ ನೋಡಕ್ಕೆ. ಒಂದ್ 2-3 ಇತ್ತು ಅದು ಕೂಡ. ಮತ್ತೆ ಸ್ನೇಕ್ಸ್ ಕೂಡ ಇತ್ತು, ಪಿಕಾಕ್ಸ್ ಇತ್ತು, ಪ್ರತಿಯೊಂದು ಬರ್ಡ್ ಗಳೆಲ್ಲ ನೋಡ್ಕೊಂಡು ನಾವು ಮುಂದೆ ಬಂದ್ವಿ. ಅದಾದ್ಮೇಲೆ ನಾವಿವಾಗ ಸ್ನೇಕ್ ಪಾರ್ಕ್ ಹತ್ರ ಬಂದಿದೀವಿ. ಎಷ್ಟ್ ಮಂಕೊಂಡಿತ್ತು ಅಂತ ಅಂದ್ರೆ ಭಯನೇ ಆಗ್ಬಿಡುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ. ನನಗಂತೂ ಇದೆಲ್ಲ ಭಯ ಆಗುತ್ತೆ. ಎಲ್ಲ ಒಳಗಡೆ ಬಿಸಿಲು ಸ್ವಲ್ಪನೇ ಹೊರಗಡೆ ಇತ್ತು, ಇನ್ನೊಂದ್ ಸ್ವಲ್ಪ ಒಳಗಡೆ ಇತ್ತು. ಎಲ್ಲ ಕೂಡ ನೋಡಿದ್ವಿ. ಅದಾದ್ಮೇಲೆ ಅವ್ರು ಒಂದ್ ಸ್ವಲ್ಪ ಟೈಮ್ ಕೊಡ್ತಾರೆ ಗಾಡಿಯವರು. ಮತ್ತೆ ಆ ಪ್ಲೇಸಿಗೆ ನೆಕ್ಸ್ಟ್ ಇದನ್ನ ನೋಡ್ಕೊಂಡು ಅಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ನಾವ್ ಹಾಗೇನೆ ನೋಡ್ಕೊಂಡ್ ಬರ್ಬೇಕಿತ್ತು. ಬರ್ಡ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಮಕ್ಳು ಕೂಡ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂತೀವಿ, ಒಂದ್ ಸ್ವಲ್ಪ ನಡ್ಕೊಂಡ್ ಬನ್ನಿ ಅಂತಂದ್ರೆ ಅವ್ರದ್ದು ಒಂಥರಾನೇ ಅವ್ರದ್ದು ಆಟನೇ ಅವ್ರಿಗೆ ಆಗ್ಬಿಟ್ಟಿತ್ತು. ಎಲ್ಲ ನೋಡಿ ಖುಷಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಅನಿಮಲ್ಸ್ ಎಲ್ಲ ನೋಡ್ಕೊಂಡು ಇವಾಗ ಎಕ್ಸಿಟ್ ಗೆ ಬಂದ್ವಿ. ಎಕ್ಸಿಟ್ ಇಂದ ಹೊರಗಡೆ ಬಂದ್ರೆ ನಮ್ಮ ಮಕ್ಳಿಗೆ ಕಣ್ಣಿಗೆ ಕಾಣಿಸಿದ್ದೇನೆ ಪಾರ್ಕ್. ಈಗ ಕಿಡ್ಸ್ ಗೆ ಪಾರ್ಕ್ ಎಲ್ಲ ಮಾಡಿದ್ರು ಹೊರಗಡೆ. ಪ್ರತಿಯೊಂದು ಐಟಮ್ ಇತ್ತು. ಒಳ್ಳೆ ಪಾರ್ಕ್ ಆಗಿತ್ತು. ಅದು ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಮಕ್ಳಷ್ಟು ಜನನು ಕೂಡ ಅಲ್ಲಿ ನೋಡ್ಕೊಂಡು ಇಲ್ಲಿ ಮತ್ತೆ ಅವರಿಗೆ ಎಷ್ಟು ಆಟ ಆಡ್ಕೊಂಡ್ರೆ ಖುಷಿ ಅಲ್ವಾ. ನನ್ ಮಕ್ಳಂದು ಒಂದ್ ನಿಮಿಷನೂ ವೇಸ್ಟ್ ಮಾಡ್ಲಿಲ್ಲ. ಹೋದ್ರು ಎಲ್ಲ ಆಟ ಆಡ್ಕೊಂಡ್ ಬರ್ತೀವಿ ಒಂದ್ ಸ್ವಲ್ಪ ಟೈಮ್ ಅಂತ. ಆದ್ರೆ ಹೊಟ್ಟೆ ಎಲ್ಲ ಹಸಿತಾ ಇತ್ತು. ನಾವು ಬೆಳಿಗ್ಗೆ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿದ್ದು, ಊಟ ಮಾಡಿರ್ಲಿಲ್ಲ. ಊಟ ಮಾಡೋಣ ಅಂತ ಎಲ್ ಮಾಡೋದು ಅಂತ. ಆದ್ರೆ ನಮಗೆ ಒಳಗಡೆ ನಾವೇ ನಡ್ಕೊಂಡು ಹೋಗಿದ್ರೆ ಒಳಗಡೆ ಕೂಡ ರೆಸ್ಟೋರೆಂಟ್ ಇದೆ, ಮಾಡ್ಬೋದು ಅಂತ ಹೇಳಿದ್ರು. ಆದ್ರೆ ನಾವು ಗಾಡಿಲಿ ಹೋಗಿ ಬಂದಿರೋದ್ರಿಂದ ರೆಸ್ಟೋರೆಂಟಿಗೆಲ್ಲ ಹೋಗಕ್ ಆಗ್ಲಿಲ್ಲ. ಮಕ್ಳಿಗೆಲ್ಲ ಆಟ ಆಡ್ಸ್ಕೊಂಡು ಹೋಗುವಾಗ್ಲೇನೆ ಯಾವ್ದಾದ್ರು ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಒಂದು ಒಳ್ಳೆ ಹೋಟೆಲ್ ಸಿಕ್ತು. ಊಟ ಕೂಡ ಚೆನ್ನಾಗಿತ್ತು. ದೋಸೆ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಅದನ್ನೆಲ್ಲ ತಗೊಂಡು ತಿನ್ಕೊಂಡು ನಾವು ಮನೆಗ್ ಬಂದ್ವಿ. ಇವತ್ತಿನ ದಿನ ಇದಾಗಿತ್ತು ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ. ತುಂಬಾ ಎಂಜಾಯ್ ಮಾಡಿದ್ವಿ. ಮಕ್ಳೆಲ್ಲ ತುಂಬಾ ಖುಷಿ ಪಟ್ರು. ನಮಗೆ ಏನು ಅಂತಂದ್ರೆ ನಾವು ದುಡಿಯೋದೇ ಮಕ್ಳಿಗೋಸ್ಕರ. ಮಕ್ಳಿಗೂ ಈ ತರ ಒಂದು ಹೊರಗಡೆ ಕರ್ಕೊಂಡೋಗಿ ಔಟಿಂಗ್ ಅಂತ ಮಾಡಿಸಿ ತುಂಬಾನೇ ಖುಷಿ ಆಗುತ್ತಲ್ವಾ. ಅವ್ರಿಗೆ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಅಂತ ಕೂಡ ನಾವು ಹೋಗ್ತಾನೆ ಇರ್ತೀವಿ. ನೀವು ಕೂಡ ಹೋಗಿ ಎಂಜಾಯ್ ಮಾಡಿ. ಇವತ್ತಿನ ದಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಬಾಯ್ ಬಾಯ್.